ಗೊತ್ತಿರುವ ವಿಷಯವಾಗಿದೆ ಮತ್ತು ಬಹುದಿನಗಳ ಪಂಚಮಸಾಲಿ ಸಮಾಜದ ಬೇಡಿಕೆಯಾಗಿದೆ. ನಮ್ಮ ಹೋರಾಟ ಪ್ರಾರಂಭವಾದಾಗಿನಿಂದ ಅನೇಕ ಸರ್ಕಾರಗಳು ಬಂದು ಹೋಗಿವೆ. ಆದರೆ ಈಗ ಹೊಂದಿರುವ ಈಗಿನ ಸರ್ಕಾರದಲ್ಲಿ ತಾವು ಕೂಡ ಮನವಿಯನ್ನು ಸಲ್ಲಿಸುತ್ತೇವೆ. ಅಖಿಲ ಕರ್ನಾಟಕ ಪಂಚಮಶಾಲಿ ಸಮಾಜದ ಅಥಣಿ ತಾಲೂಕು ಘಟಕದಿಂದ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾಳೆ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸಮಾಜಕ್ಕೆ 2AS ಸರ್ಟಿಫಿಕೇಟನ್ನು ಸಿಗಬೇಕು, ಮೀಸಲಾತಿಯಲ್ಲಿ ಆ ಒಂದು ಭಾಗ ಅವರಿಗೆ ದೊರಕಿಸಿಕೊಡಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಒಂದು ಆ ಬೇಡಿಕೆಗೆ ಅನುಗುಣವಾಗಿ ನಾನು ಸ್ಪಂದನೆಯೂ ಕೂಡ ಮಾಡ್ತೀನಿ. ನಾಳೆ ಈ ಅಧಿವೇಶನದಲ್ಲಿ ಸಮಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇದರ ಪರವಾಗಿ ನಾನು ಮಾತನಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿಯೂ ಕೂಡ ನಾವು ಇದರ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ವಿನಂತಿಯನ್ನು ಕೂಡ ಮಾಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಅಥಣಿ ತಾಲೂಕಾ ಘಟಕದಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಮತದಾರರು ಮತ್ತು ಮುಖಂಡರು ಕಾರ್ಯಕರ್ತರು ನನ್ನ ಅನೇಕ ಚುನಾವಣೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಶಿವಪಾಲನ್ನು ನನಗೆ ಕೊಡೋದ್ರ ಮುಖಾಂತರ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟು ಪ್ರತಿಯೊಂದು ಚುನಾವಣೆಯಲ್ಲಿ ನನ್ನ ಆಯ್ಕೆಯಲ್ಲಿ ಅವರ ಶಿವಪಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನನಗೆ ಮರಲಿಕ್ಕಾಗೋದಿಲ್ಲ. ಅವರ ಋಣದ ಭಾರ ನನ್ನ ಮೇಲೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ಒತ್ತಾಸೆಯನ್ನು ಸರ್ಕಾರದಲ್ಲಿ ತರೋದ್ರ ಜೊತೆಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಹೊರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ನಾನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಳ್ಳಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸುಮಾರು 16 ವರ್ಷದಿಂದ ಈ ಒಂದು ಬೇಡಿಕೆ ಅವ್ರಿಗಿದೆ. ಕೃಷಿಯನ್ನೇ ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಈ ಸಮಾಜ ಭಾಳ ದೊಡ್ಡ ರಾಜ್ಯದಲ್ಲಿ ಸಮಾಜ ಇದ್ದರೂ ಕೂಡ ಅವರಿಗೆ ಮೀಸಲಾತಿಯಲ್ಲಿ ಭಾಳ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕೃಷಿಯನ್ನು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ, ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನನೂ ಕೂಡ ಅಲ್ಲಿ ಇರೋದರಿಂದ ಅವರಿಗೆ ಸರ್ಕಾರಿ ನೌಕರಿಯಲ್ಲಿ ಆಗಲಿ ವಿದ್ಯೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಆಗಲಿ ಅವರಿಗೆ ಭಾಳಷ್ಟು ಹಿನ್ನಡೆ ಆಗಿರೋದರಿಂದ ಅವ್ರ ಬೇಡಿಕೆ ಭಾಳಷ್ಟು ಸಮಂಜಸವಾಗಿರೋದರಿಂದ ಈ ಬೇಡಿಕೆಯನ್ನು ನಾನು ಮತ್ತು ಕಾಗವಾಡದ ಶಾಸಕರು ಒಟ್ಟಾಗಿ ಇದಕ್ಕೆ ಧ್ವನಿಗೂಡಿಸಿ ಇದಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಮುಂದಿನ ದಿನಮಾನದಲ್ಲಿ ಯಾವ ಥರದಿಂದ ಬೇರೆ ಬೇರೆ ಹೋರಾಟವನ್ನು ತಗೋತಾರೋ ಆ ಎಲ್ಲ ಹೋರಾಟಗಳಿಗೂ ಕೂಡ ನಾವು ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.